ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ಸಾರು ಪುಡಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಾನು ಅರ್ಧ ಕೆ ಜಿ ಕಡಲೆಕಾಳನ್ನ ಹುರ್ಕೊಳ್ತಿದ್ದೀನಿ. ಆನಂತರ 2 ಕೆ ಜಿ ಧನಿಯಾನ ಹುರ್ಕೊಳ್ತೀನಿ. ಇದನ್ನು ನಾನು 2 ಕೆ ಜಿ ಒಣಮೆಣಸಿನ್ಕಾಯಿಗೆ ಮಾಡ್ಕೊಳ್ತಾ ಇರೋದು. 2 ಕೆ ಜಿ ಒಣಮೆಣಸಿನ್ಕಾಯಿನ ಅಂದರೆ ಗುಂಟೂರನ್ನ ಬಳಸ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಒಂದು ಅರ್ಧ ಕೆ ಜಿ ಮಣ್ಕಟ್ಟು ಮೆಣಸಿನ್ಕಾಯಿನ ಬಳಸ್ಕೊಂಡು 1.5 ಕೆ ಜಿಯಷ್ಟು ಗುಂಟೂರು ಒಣಮೆಣಸಿನ್ಕಾಯಿನ ಬಳಸ್ಬೋದು. ನಾನು 2 ಕೆ ಜಿನೂ ಗುಂಟೂರು ಒಣಮೆಣಸಿನ್ಕಾಯಿನೇ ತಗೊಂಡಿದ್ದೀನಿ. ಹಾಗೆ 1/4 ಕೆ ಜಿ ಅರಿಶಿಣದ ಕೊಂಬನ್ನ ಹುರ್ಕೊಂಡು ಜಜ್ಜಿ ಹಾಕ್ಕೊಳ್ತೀನಿ. ಇನ್ನು 4 ಪದಾರ್ಥಗಳು ಈ ಮಸಾಲೆ ಸಾರು ಪುಡಿ ಮಾಡೋದಕ್ಕೆ ಬಳಸೋದು. ಈ ಸಾರಿನ ಪುಡಿನ ನಾವು ಮಟನ್ ಸಾಂಬಾರಿಗೆ, ಚಿಕನ್ ಸಾಂಬಾರಿಗೆ, ಹಾಗೆ ಮೊಳಕೆ ಕಟ್ಟಿದ ಸಾಂಬಾರು, ಹಾಗೆ ಕಡಲೆಕಾಳು ನೆನೆಸಿರೋ ಅಂಥ ಸಾಂಬಾರುಗಳಿಗೆ, ಮಸಾಲೆ ಸಾಂಬಾರುಗಳಿಗೆ ಬಳಸ್ಕೊಳ್ತೀವಿ. ಇದನ್ನು 1-2 ವರ್ಷ ಇಟ್ಟರೂ ಕೆಡೋದಿಲ್ಲ. ನಾನು ಇಲ್ಲಿ ಒಣಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. 2 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಅದನ್ನು ಉರಿತಾ ಇಲ್ಲ. ಧನಿಯಾ, ಕಡಲೆಕಾಳು ಹಾಗೆ ಅರಿಶಿನ ಕೊಂಬನ್ನ ಹುರಿದು ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಫ್ಲೋರ್ ಮಿಲ್ಲಲ್ಲಿ ಚೆನ್ನಾಗಿ 2 ಸಾರಿ ಬಿಟ್ಕೊಡ್ತಾರೆ. ನುಣ್ಣಗೆ ಪುಡಿ ಮಾಡಿಸ್ಕೊಂಡು ಎತ್ತಿಟ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಆರಿಸ್ಬಿಟ್ಟು ಎತ್ತಿಟ್ಕೊಳ್ಳೋದು. ನಾನು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಿದ್ದೀನಿ. ಧನಿಯಾ ಮತ್ತು ಇವನ್ನ ಒಣಗಿಸ್ಕೊಂಡು ಹಾಕ್ಕೊಂಡು ಆನಂತರ ಬಿಡಿಸ್ಕೊಬಂದಿರೋದು. ನೋಡಿ ಇಷ್ಟು ಪುಡಿಯಾಗಿದೆ. ಇದನ್ನು ನಾನು ಒಂದು ಕವರಲ್ಲಿ ಕಟ್ಟಿ ನೀಟಾಗಿ ಒಂದು ಬಾಕ್ಸ್ಗೆ ಎತ್ತಿಟ್ಕೊಡ್ತೀನಿ, ಗಾಳಿ ಆಡದೇ ಇರೋ ರೀತಿ. ಡೈಲಿ ಬಳಸೋದಕ್ಕೆ ಇನ್ನೊಂದು ಸ್ವಲ್ಪನ ಸಪ್ರೇಟಾಗಿ ಹೊರಗಡೆ ಇಟ್ಕೊಳ್ತೀನಿ. ಇದಕ್ಕೆ ನೀರು ತಾಕಿಸ್ಬಾರ್ದು. ಹಂಗಿಟ್ಟಾಗ 2 ವರ್ಷಗಳ ಕಾಲ ಬಳಸ್ಬೋದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಧನ್ಯವಾದಗಳು.